ಎಲ್ಲ ಶಿಕ್ಷಕರಿಗೂ ನಮಸ್ಕಾರ. ವಿದ್ಯಾಚೇತನ 5ನೇ ದಿನದ ಚಟುವಟಿಕೆಗಳು ದ್ವಿಭಾಷಾ ತರಗತಿಗಳಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಪೀರಿಯಡ್ 1 ಅಲ್ಲಿ ರೀಡ್ ಮೀಟ್ ಕನ್ವರ್ಸೇಷನ್ ಅಂತ ಇದೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂದ್ರೆ, ಲೆಟ್ ದ ಚಿಲ್ಡ್ರನ್ ಎಂಟರ್ ಇನ್ ಟು ದ ಕ್ಲಾಸ್ ರೂಮ್ ಬೈ ಸ್ನ್ಯಾಪಿಂಗ್ ಅಂಡ್ ಕ್ಲಾಪಿಂಗ್ ಆಸ್ ಯೂಶುವಲ್. ಡೈಲಿ ಹೇಗೆ ಬರ್ತಾ ಇದ್ರು ಹಾಗೆ ಬರೆದು ಇನ್ಸ್ಟ್ರಕ್ಟ್ ದೆಮ್ ಟು ಸ್ಟ್ಯಾಂಡ್ ಇನ್ ಎ ಸರ್ಕಲ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಹೌ ಆರ್ ಯು? ಗುಡ್ ಮಾರ್ನಿಂಗ್ ಟೀಚರ್, ವಿ ಆರ್ ಫೈನ್ ಥ್ಯಾಂಕ್ ಯು ಅಂತ ಮಕ್ಕಳು ರೆಸ್ಪಾಂಡ್ ಮಾಡ್ತಾರೆ. ಸೊ ರಿಪೀಟ್ ದ ಆಕ್ಟಿವಿಟಿ ಅಂಟಿಲ್ ಚಿಲ್ಡ್ರನ್ ಕಾನ್ಫಿಡೆಂಟ್ಲಿ ರೆಸ್ಪಾಂಡ್ ಟು ಗ್ರೀಟಿಂಗ್ಸ್. ಕಾನ್ಫಿಡೆಂಟ್ ಆಗಿ ಖುಷಿಯಿಂದ ಮಗು ಹೇಳೋವರೆಗೂ ಒಂದು ಸ್ವಲ್ಪ ಸಲ ಅದನ್ನ ರಿಪೀಟ್ ಮಾಡಬೇಕು. ಸೊ ಇವತ್ತಿನ ಆಕ್ಟಿವಿಟಿ ಏನು ಫಸ್ಟ್ ಪೀರಿಯಡ್ ಅಲ್ಲಿ ಅಂದ್ರೆ ಕ್ಲಾ ಆಫ್ ಅಂತ. ಏನಿದು ಅಂದ್ರೆ, ಮೇಕ್ ದ ಚಿಲ್ಡ್ರನ್ ಸಿಟ್ ಇನ್ ಎ ಸರ್ಕಲ್, introduce clapping, practice clapping rhythmically, repeat this for few times, then slowly ask the children to be with you. So, my name is with applause. ಈ ಥರ ನಿನ್ನೆದಿತ್ತಲ್ಲ ಹಂಗೆ ಮಾಡಬೇಕು. ಸೊ ನೆಕ್ಸ್ಟ್ ಪೀರಿಯಡ್ 2ನಲ್ಲಿ ಮೈ ಟೈಮ್ ಕಂಪ್ಲೇಂಟ್ಸ್ ಇಂಡೆಕ್ಸ್ ಅಂತ ಇದೆ. The child moves to the learning corner as per his preference and engages in the activities. ಟೀಚರ್ ಅದು ಮಗು ತನ್ನ ಕಾರ್ನರ್ಗೆ ಹೋಗಿ ತನ್ನ ಒಂದು ಚಟುವಟಿಕೆಯಲ್ಲಿ ತೊಡಗೊಳ್ಳುತ್ತೆ. ಟೀಚರ್ ಏನ್ ಮಾಡಬೇಕು? ಗಿವಿಂಗ್ ಅಪ್ರಾಪ್ರಿಯೇಟ್ ಗೈಡೆನ್ಸ್ ಟು ದ ಚಿಲ್ಡ್ರನ್ ವರೆವರ್ ನೆಸಸರಿ. ಎಲ್ಲೆಲ್ಲಿ ನೆಸಸರಿ ಇದೆಯಲ್ಲಿ ಗೈಡೆನ್ಸ್ ಮಾಡಬೇಕು. ಪೇಯಿಂಗ್ ಅಟೆನ್ಷನ್ ಟು ದ ಅವೈಲಬಿಲಿಟಿ ಆಫ್ ನೆಸಸರಿ ಮೆಟೀರಿಯಲ್ಸ್. ಮತ್ತೆ ಆ ಮೆಟೀರಿಯಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ, ನೀಡಿ ಮಕ್ಕಳಿಗೆ ಎಷ್ಟು ಬೇಕು ಅಷ್ಟರಲ್ಲಿ ಇದೆಯಾ ಅನ್ನೋದನ್ನ ನೋಡಬೇಕು. ಟು ಫೆಸಿಲಿಟೇಟ್ ಮೂವ್ಮೆಂಟ್ ಆಫ್ ಡಿಸಬಲ್ಡ್ ಚಿಲ್ಡ್ರನ್ ಟು ಕಾರ್ನರ್ಸ್ ಫಾರ್ ಆಕ್ಟಿವಿಟಿ ಮ್ಯಾನೇಜ್ಮೆಂಟ್. ನಿಮ್ಮಲ್ಲಿ ಡಿಸಬಿಲಿಟಿ ಚಿಲ್ಡ್ರನ್ ಇದ್ರೆ ಅವರಿಗೆ ಹೆಲ್ಪ್ ಮಾಡಬೇಕು. ಟು ಎನ್ಶ್ಯೂರ್ ಚಿಲ್ಡ್ರನ್ ಸೇಫ್ ವೈಲ್ ಯೂಸಿಂಗ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್. ಕಲರ್ಸ್ಗಳನ್ನ ಬ್ಲಾಕ್ಸ್ಗಳನ್ನ ಯೂಸ್ ಮಾಡಬೇಕಾದಾಗ ಸ್ವಲ್ಪ ಸೇಫ್ಟಿ. ಸೇಮ್ ಇದೇನೇನೇ ಇತ್ತಲ್ಲ ಅದೇ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ. ಇನ್ನು ನೆಕ್ಸ್ಟ್ ಪೀರಿಯಡ್ 3ನಲ್ಲಿ ಬೇಸಿಕ್ ನ್ಯೂಮರಿಕಲ್ ನಾಲೆಜ್ ಇತ್ತು. ಸಾರ್ಟಿಂಗ್ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಅಂತ ಗ್ರೂಪ್ ಇದೆ. ಸೊ ಹಿಂದಿನ ತರಗತಿನಲ್ಲಿ ಮಕ್ಕಳು ಬ್ಲಾಕ್ಸ್, ಬಟನ್ಸ್, ಮಾರ್ಬಲ್ಸ್ ನ ಯೂಸ್ ಮಾಡಿಕೊಂಡು ಆ ಸೈಜ್, ಶೇಪ್, ಕಲರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೇಸ್ಡ್ ಅಂತ ಗ್ರೂಪ್ ದ ಐಟಮ್ಸ್ ಅಥವಾ ಸಾರ್ಟ್ ದೀಸ್ ಟಾಯ್ಸ್, ಮಾರ್ಬಲ್ಸ್ ಈಸ್ based on shape, size, color. After experience this process, let us know the basis of which features are divided. ಅದು ಮಗು ಮಾಡಿದ ಮೇಲೆ ಸೈಜ್ ಮೇಲೆ ಒಂದ್ಸಲ ಮಾಡೋಕ್ಕೆ, ಶೇಪ್ ಮೇಲೆ, ಕಲರ್ ಮೇಲೆ ಡಿವೈಡ್ ಮಾಡೋಕ್ಕೆ, ಗ್ರೂಪಿಂಗ್ ಮಾಡೋಕ್ಕೆ ಮಕ್ಕಳಿಗೆ ಹೇಳಬೇಕು. ಇದು ಪೀರಿಯಡ್ ನಂಬರ್ 3. ಇನ್ನು ಪೀರಿಯಡ್ 4ಅಲ್ಲಿ ಬಂದರೆ ಕ್ರಿಯೇಟಿವ್ ಆರ್ಟ್ ಅಂತ ಇದೆ. ಇಲ್ಲಿ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದಂತಹ ರೈಮ್ ಏನಿತ್ತಲ್ಲ, ಡಿಂಗಿಟಕ ಅಂತಂದೇಳಿ, ಸೊ ಅದನ್ನ ಇಲ್ಲಿ ಮಕ್ಕಳಿಗೆ ಮತ್ತೊಂದ್ಸಲ ರಿಪೀಟ್ ಮಾಡ್ತಾರೆ. ಇನ್ನು ಪೀರಿಯಡ್ 5ಅಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಲ್ಲಿ ಬಂದ್ರೆ ಮಕ್ಕಳಿಗೆ ಲೆಟರ್ ಸಿಂಬಲ್ಸ್ ಏನು ಅವೇರ್ನೆಸ್ ಆಫ್ ಸೌಂಡ್ ಸಿಂಬಲ್ಸ್, ಲೆಟರ್ ಸೌಂಡ್ ಕೋರಿಲೇಷನ್ ಅಂತಿದೆ. ಐಡೆಂಟಿಫೈ ದ ಆಬ್ಜೆಕ್ಟ್ ಬೈ ದ ಇನಿಷಿಯಲ್ ಲೆಟರ್ ಆಫ್ ನೇಮ್. ಒಂದು ಆಬ್ಜೆಕ್ಟ್ ಅನ್ನು ಹೇಳಿ ಅದರದ್ದು ಇನಿಷಿಯಲ್ ಲೆಟರ್ ಏನು ಅಂತಕ್ಕಂಥದ್ದನ್ನ ಹೇಳ್ಬೋದು. ಇಲ್ಲಿ ಫ್ರೂಟ್ಸ್ ಅಂತ ತಗೊಳ್ರಿ ಅಂತ ಹೇಳಿದರೆ ಏನಂತಂದ್ರೆ, ಆರ್ಗನೈಸ್ ಅನ್ ಆಕ್ಟಿವಿಟಿ ಟು ಗೆಸ್ ದ ನೇಮ್ ಆಫ್ ದ ಕ್ಲಾಸ್ ಫ್ರೂಟ್ ಥ್ರೂ ಕ್ಲೂಸ್. ಫಾರ್ ಎಕ್ಸಾಂಪಲ್, ವೆನ್ ದ ಟೀಚರ್ ಸೇಸ್ the fruit in my mind is green in color and its name start with the letter G. Children identify it is grape, thus giving various examples. ಕ್ಲೂಸ್ನ ಕೊಡೋದ್ರ ಮೂಲಕ ಮಕ್ಕಳು ಅದರದ್ದು ಅಂದರೆ ಲೆಟರ್ನ ಹೇಳೋವಾಗ ಇಲ್ಲೊಂದು ಎಕ್ಸಾಂಪಲ್ ಫ್ರೂಟ್ಸ್ ಕೊಟ್ಟಿದ್ದಾರೆ. ಸೊ ನಾವು ಬೇರೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಚೇರ್, I used this one to sit. The first sound of that object is ch. ಸೊ ಚೇರ್ ಅಂದರೆ ತನ್ನ ಸುತ್ತಲೂ ಇರ್ತಕ್ಕಂಥದ್ದನ್ನು ಹೇಳಿ ಲೆಟರ್ ಮತ್ತು ಸೌಂಡ್ ಕೋರಿಲೇಷನನ್ನು ಮಕ್ಕಳಿಗೆ ಬೆಳೆಸ್ಬೋದು. ಫನ್ನಾಗಿ ರಿಡಲ್ಸ್ ಮೂಲಕ ಬೆಳೆಸ್ಬೋದು ಅಂತಕ್ಕಂಥದ್ದು ಪೀರಿಯಡ್ 5ಅಲ್ಲಿ ನಡಿಬೇಕು. ಇನ್ನು ಪೀರಿಯಡ್ 6ಅಲ್ಲಿ ಔಟ್ಡೋರ್ಗೆ ಲೇಕ್ ಶೋರ್ ಅಂತ ಕೆರೆದಡ ಆಟವನ್ನು ಆಡಿಸ್ತಕ್ಕಂಥದ್ದು. ಇನ್ನು ಇಲ್ಲಿ ಸ್ಟೋರಿ ಚೇಂಜ್ ಆಗುತ್ತೆ. ಫಾರ್ಮಿಂಗ್ ಆಫ್ ಫ್ರೆಂಡ್ಸ್ ಅಂತಂದೇಳಿ ಮಾಸ್ಕನ್ನು ಯೂಸ್ ಮಾಡಬೇಕು.
ಸೊ ಇಲ್ಲಿ ಮಕ್ಕಳಿಗೆ ಸೀನಿಯರ್ ಸ್ಟೂಡೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಸ್ಕನ್ನು ಯೂಸ್ ಮಾಡಿ ಆ ಸ್ಟೋರಿ ಹೇಳಬೇಕು, ಮಧ್ಯ ಮಧ್ಯದಲ್ಲಿ ಕ್ವಶನ್ಸ್ನ ಕೇಳಬೇಕು. ಸೊ ಇನ್ನು ಪೀರಿಯಡ್ ನಂಬರ್ 8ಗೆ ಬಂದರೆ ಮಕ್ಕಳು ಇಡೀ ದಿನ ಮಾಡಿರ್ತಕ್ಕಂತಹ ಒಂದು ಚಟುವಟಿಕೆದ ಏನು ರೀಕ್ಯಾಪ್ಚುಲೇಷನ್ ಅನ್ಬೋದು, ಅಥವಾ ರಿಕಾಲ್ ದ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ಡ್ ಆನ್ ದಿಸ್ ಡೇ ಅಂತಕ್ಕಂಥದ್ದು. ಇಷ್ಟು 5ನೇ ದಿನ ವಿದ್ಯಾಚೇತನದ ಅಡಿಯಲ್ಲಿ ಮಾಡ್ತಕ್ಕಂತಹ ಚಟುವಟಿಕೆಗಳು. ಥ್ಯಾಂಕ್ ಯು.